ತಂದೆ ತಾಯಿಗಳನ್ನ ಮನೆ ದೇವರಿಗೆ ಅಭಿಷೇಕವನ್ನ ಮಾಡಿಸ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಾಗಿ ನಾನ್ ಹೆಂದಿರುವ ಈ ನಾಟಕಕ್ಕೆ ತಲೆ ಬರಹವನ್ನ ಕೊಟ್ಟು ಸುಖಾಂತ್ಯವಾದ್ರೂ ಸರಿ ದುಃಖಾಂತ್ಯವಾದ್ರೂ ಸರಿ ಅಂತ್ಯವನ್ನ ಹಾಡಲೇಬೇಕು. ಇದೇನು ಸಮಯ ಎಷ್ಟಾದ್ರೂ ನೀಲಕಂಠ ಇನ್ನೂ ಬರ್ಲಿಲ್ಲಲ್ಲ, ಬರ್ಲಿ, ಹೇಗಾದ್ರೂ ಮಾಡಿ ಇವತ್ತೊಂದು ಕೊನೆ ನಿರ್ಧಾರವನ್ನ ಕೈಗೊಳ್ಳಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲಕಂಠ, ವೆಲ್ಕಮ್. ಸಮಯ ಬಹಳವಾಗಿದ್ದರಿಂದ ನೀವು ಬರ್ತಿರಲ್ಲ ಅಂತ ನನ್ನ ಹೃದಯ ಒಂದೇ ಸಮಯ ಹೊಡ್ಕೊಳ್ತಾ ಇತ್ತು. ನೀನ್ ಹೇಳಿ ಕಳಿಸಿದ ಮೇಲೆ ಬರೆದು ಬಿಡೋದಕ್ಕಾಗತ್ತಾ? ಹೌದು, ಅಷ್ಟೊಂದು ಪಾರ್ಕ್, ಲಾಡ್ಜ್, ರೆಸ್ಟೋರೆಂಟ್ಗಳಿರ್ಬೇಕಾದ್ರೆ ನನ್ನನ್ನ ಈ ಮನೆಗೆ ಯಾಕೆ ಕರೆಸಿದಿ? ಮಿಸ್ಟರ್ ನೀಲಕಂಠ, ಹೆಣ್ಣು ಎಷ್ಟೇ ಶೌರ್ಯವಂತಳಾದ್ರೂ ಕೂಡ ಅವಳು ಈ ಸಮಾಜಕ್ಕೆ ಹೆದರ್ತಾಳೆ ಅನ್ನೋದನ್ನ ಮಾತ್ರ ಮರಿಬೇಡ. ಈ ಸಮುದಾಯದ ಬುಡಕಟ್ಟಿಗೆ ಅವಳು ತಲೆ ಬಾಗ್ಲೇಬೇಕಾಗುತ್ತೆ. ಅದು ಈ ಭವ್ಯ ಭಾರತದ ಪರಂಪರೆಯೂ ಹೌದು. ಮೇಲಾಗಿ ನಾನು ಶ್ರೀಮಂತ ಮನೆತನದ ಹೆಣ್ಣು, ಎಲ್ಲರ ಕಣ್ಗಳು ನನ್ನ ಮೇಲೇನೆ ಇರ್ತಾವೆ. ಅಷ್ಟಕ್ಕೂ ನನ್ನ ತಂದೆ ನನ್ನ ಸುತ್ತಲೂ ಸೃಷ್ಟಿಸಿರುವ ಅಕ್ಷಕಿರಣಗಳು ಯಾವಾಗಲೂ ನನ್ನ ಸುತ್ತಾನೇ ಸುತ್ತಾ ಇರ್ತಾರೆ. ಹೀಗಾಗಿ ನಾವಿಬ್ರು ಅಲ್ಲಿ ಇಲ್ಲಿ ಸೇರೋದು ಅಷ್ಟೊಂದು ಸಮಂಜಸವಲ್ಲ ಅಂತ ಯಾರು ಇಲ್ದರೆ ಮನೆಗೆ ನಿಮ್ಮನ್ನು ಆಹ್ವಾನಿಸಿದ್ದೇನೆ. ಸರಿ, ಮತ್ತೆ ತಡ ಶುರು ಆಗ್ಲಿ ನಮ್ ಸರಸ. ಸಮಾಧಾನ ನೀಲಕಂಠ, ಯಾಕೆ ಇಷ್ಟೊಂದು ಆತರ ಪಡ್ತಾ ಇದ್ದೀರಾ? ಮೊದಲನೇ ಬಾರಿ ಈ ಅರಮನೆಗೆ ಆಗಮಿಸಿದ್ದೀರಿ. ಮನೆಗೆ ಬಂದಿರುವ ಅತಿಥಿಗಳನ್ನ ಹಾಗೆ ಬರಮಾಡಿಕೊಳ್ಳೋದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಾನು ನಿಮ್ಗೂ ಒಂದು ಸಂಜೆನಪಿನ ಕಾಣಿಕೆ ತರ್ತೀನಿ. ಸರಿ, ತೆಗೆದುಕೊಂಡು ಬಾ. ಮಿಸ್ಟರ್ ನೀಲಕಂಠ, ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿಬೇಕಾದ್ರೆ ನೀ ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಬಿಚ್ಚಿ ನೋಡ್ಬೋದಾ? ಬಿಚ್ಚಿ ನೋಡ್ಬಹುದು, ಆದ್ರೆ ಆಯ್ಕೆ ಮಾತ್ರ ಒಂದೇ ಆಗಿರುತ್ತೆ. ಹೌದಾ? ಕೊಡು. ಪ್ರೀತಿಸಿದ ಪ್ರಿಯತಮನ ಜೊತೆ ಓಡಿ ಹೋಗೋದಕ್ಕೆ ತಂದೆ ತಾಯಿ ಗಳಿಸಿಟ್ಟ ಆಸ್ತಿ ಎಲ್ಲ ಪತ್ರಗಳನ್ನೆಲ್ಲ ತಂದಿದ್ದೀಯ. ಅದರಲ್ಲೇನಿದೆ? ಯಾಕೆ ಈ ರಾಖಿ? ಆವಾಜ್ ಮತ್ ಕರೋ ಗುರುಜಿ. ನೀನ್ ಸೃಷ್ಟಿಸಿರುವ ಈ ಚಕ್ರ ವಿವಾಹದ 2 ಬತ್ತಳಿಕೆಗಳನ್ನ ನಿನ್ ಕೈಗೆ ಕೊಟ್ಟಾಗಿದೆ. ಇದರಲ್ಲಿ ಮೊದಲನೇದೇನಾದ್ರೂ ನೀನ್ ಆಯ್ಕೆ ಮಾಡಿಕೊಂಡಿದ್ದೆ ಆದ್ರೆ ನಮ್ಮ ಸರ್ವ ಸಂಪತ್ತು ನಿನ್ನ ಕೈ ಸೇರುತ್ತೆ. ನೀನ್ ಕುಳಿತುಕೊಂಡು ಉಂಡ್ರು ಕರಗದಿರುವಷ್ಟು ಆಸ್ತಿ ನಿನ್ನ ಸ್ವತ್ತಾಗುತ್ತೆ. ಇನ್ನು ಎರಡನೇದು, ಆಸ್ತಿ ಐಶ್ವರ್ಯಕ್ಕಿಂತ ಮಿಗಿಲಾದದ್ದು ಅಣ್ಣ ತಂಗಿರ ರಕ್ತ ಸಂಬಂಧನೇ ಹೋಲುತ್ತಿರುವ ಈ ರಾಖಿ. ಅದನ್ನೇನಾದ್ರೂ ನೀನು ತೆಗೆದುಕೊಂಡಿದ್ದೆ ಆದ್ರೆ ನಾನು ಈ ಭೂಮಿ ಮೇಲೆ ಬದುಕಿರುವವರೆಗೂ ನಿನಗೆ ಅಣ್ಣನೆಂಬ ಸ್ಥಾನ ಸಿಗುತ್ತೆ. ಇವು ಎರಡರಲ್ಲೂ ಆಯ್ಕೆ ನಿನ್ನದು, ವರ ನನ್ನದು. ನಾನು ನಿನ್ನ ಮನೆಯ ಹೊಸ್ತಲು ತೊಳೆದು ಬಂದಿದ್ದು ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ನಿನ್ನ ಪ್ರೀತಿಯ ಅಣ್ಣನಾಗಲು ಅಲ್ಲ. ಬಹುದಿನದಿಂದ ನನ್ನ ಕನಸಾದ ನಿನ್ನ ದೇಹದ ಒಂದೊಂದು ಚಿಂಚು ಭಾಗದ ಭಾವಿಸಬೇಕೆಂಬ ಹೆಬ್ಬಯಕೆಯಿಂದ ಸುಮ್ಮನೆ ನನ್ನ ಬಂದು ನನ್ನ ಒಳಗ್ಬೇಕಷ್ಟೇ. ಈ ಜನ್ಮದಲ್ಲಿ ಸಾಧ್ಯವಾಗದಿರೋ ಮಾತು. ದುಡ್ಡಿಗೋಸ್ಕರವಾಗಿ ಶ್ರೀಮಂತ ಹೆಣ್ಣುಗಳ ಹಿಂದೆ ಬಿದ್ದಿದೀಯಾ? ದುಡ್ಡು ಕೊಟ್ಟರೆ ನೀನು ಹೊರಟೋಗ್ಬೋದು ಅಂತ ನಾನು ಭಾವಿಸಿದ್ದೆ. ಆದ್ರೆ 2 ಬಹುಮಾನಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇದ್ರು ನಿನ್ನಂತವನಿಗೆ 3ನೇ ಬಹುಮಾನ ಕೊಡೋದು ಉತ್ತಮ ಅಂತ ನನಗೂ ಅನ್ಸುತ್ತೆ. 3ನೇ ಬಹುಮಾನ ತೆಗೆದುಕೊಳ್ಳೋದಕ್ಕೆ ಸಿದ್ಧನಾಗಿರು. ಸಾಯೋದಕ್ಕೆ ಸಿದ್ಧನಾಗು. ಡೋಂಟ್ ಶೂಟ್ ಮೀ. ಶೂಟ್ ಮಾಡಬೇಡ, ಶೂಟ್ ಮಾಡಬೇಡ. ಶೂಟ್ ಮಾಡ್ತೀಯ? ಕಮಾನ್ ಕಮಾನ್, ಶೂಟ್ ಮೀ. ಬೇಡ ನೀಲ್ಕಂಠ, ಹತ್ರ ಬರಬೇಡ, ಹತ್ರ ಬರಬೇಡ. ಏನಲ್ಲೇ ಮೆಟ್ಕಲಾಡಿ ಕೈಯ
ಕೈಯಾಗ ಗಣ್ಣು ಹಿಡಾಕು ಬರಂಗಿಲ್ಲ, ಗುಂಡು ಹಾರಿಸುವಂತ ಸಾಹಸ ಮಾಡ್ತೀಯ. ನಾನು ನಿನ್ನ ಬಿಟ್ಟು ಬಿಡೋಣ ಅನ್ಕೊಂಡಿದ್ದೆ. ನನ್ನ ಎದುರಿಗೆ ಗಣ್ಣಿಟ್ಟು ಗುಂಡು ಹಾರಿಸೋ ಯೋಚನೆ ಮಾಡಿದ ನಿನ್ನನ್ನ ಈಗ ನೋಡ್ತಾ ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ತಕ್ಷಣ ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ನನಗೂ ನಮ್ಮ ಸಮಾಧಾನ ಜೊತೆಯಲ್ಲಿ ನಮ್ಮ ಶ್ರಾವಣಿನ ಕರ್ಕೊಂಡು ಹೋಗಿದ್ರೆ ಅವಳು ತುಂಬಾ ಖುಷಿ ಪಡ್ತಾ ಇದ್ಲು. ಹೌದು. ಏನ್ ಮಾಡ್ತಾರೆ ಶ್ರಾವಣಿ ರೀ? ಏನಿದೆಲ್ಲ? ನಮ್ಮ ಮನೆಗೆ ಯಾರಾದ್ರೂ ಕಳ್ಳರು ಬಂದಿದ್ದಾರ? ನೋಡು ಶ್ರಾವಣಿ, ಶ್ರಾವಣಿ ನೀನ್ ಯಾಕಲೆ ನನ್ ಮನೆ ಹೊಸಲು ತುಳ್ದೆ? ವೆಲ್ಕಮ್ ಬಗಳಲೆ ಪಿಕಾರಿ. ವೆಲ್ಕಮ್ ಮಿಸ್ಟರ್ ಜಮೀನ್ದಾರ್. ಇನ್ನೊಂದು 5 ನಿಮಿಷ ಲೇಟ್ ಆಗಿ ಬಂದ್ರೆ ನಿನ್ನ ಮಗಳ ಕತೆ ಮುಗ್ದೋಗ್ತಾ ಇತ್ತು. ಅರ್ಥ ಆಗ್ಲಿಲ್ವಾ? ಅಂದ್ರೆ ಒಳಗಡೆ ನಡೀತಾ ಇರೋದು ನಿನ್ನ ಮಗಳ ಶ್ರಾವಣಿ ಶೋಭನಾ. ಭಿಕಾರಿ ನನ್ನ ಮಗನೇ, ನೀನ್ ಎಲ್ಲಿದ್ದೀಯಾ? ಯಾರಾದ್ರೂ ನಿಂತು ಮಾತನಾಡ್ತಿದ್ದೀನಿ ಅನ್ನೋ ಅರಿವು ನಿನಗೆ ಏನಾದ್ರೂ ಇದೆಯಾ? ನಿನ್ನನ್ನು ಹುಡುಕಾಡಿ ಕಡಿಯುವ ಶ್ರಮವನ್ನು ಕೊಡ್ಲಿಲ್ಲ ಭಗವಂತ. ಆಶಿತ ಹೆಬ್ಬುಲಿಯ ಗವಿ ಬಗಿಲಿಗೆ ತೋಳ ತಾನಾಗಿಯೇ ಬಂದಂತೆ ನೀನಾಗಿಯೇ ಬಂದು ನನ್ನ ಭದ್ರಕೋಟೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಇವತ್ತು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಕಣ. ನಿನ್ನ ಪತಿ ಮೋಸ ಮಾಡಲಿಲ್ಲ, ದ್ರೋಹನು ಮಾಡಲಿಲ್ಲ. ಆದರೆ ನಿನ್ನ ಪತಿ ಅಂತ ಶ್ರೀಮಂತ ನನ್ನ ತಾಯಿ ಮಾಡಿದ ಮೋಸಕ್ಕಾಗಿ ಪ್ರತಿಕಾರ. ನಮಗೇನಾದ್ರೂ ಮಾಡು, ದಯವಿಟ್ಟು ನಮ್ಮ ಮಗಳ ಜೀವನ ಮಾತ್ರ ಹಾಳು ಮಾಡು. ಓಕೆ ಓಕೆ. ಏನಂದೆ ನೀನು? ನಿನ್ನನ್ನು ಏನಾದರೂ ಮಾಡು, ಆದರೆ ನಿನ್ನ ಮಗಳಿಗೆ ಏನು ಮಾಡಬಾರ್ದಲ್ಲ. ಹಾಗಾದ್ರೆ ಮೊದಲು ನಿನ್ನನ್ನು ನನ್ನ ಮಗಳು ಹಾಳು ಮಾಡ್ಬೇಕು. ಇದು ಅನ್ಯಾಯ, ಅನೀತಿ, ಅಧರ್ಮ. ನೀನ್ ಸುಟ್ಟು ಹೋಗ್ತೀಯ, ಬೀದಿ ಹೆಣ ಆಗ್ತೀಯ ನೀನು. ನೀಲ್ಕಂಠ, ಪಾರ್ವತಿ, ಪಾರ್ವತಿ.
ಈಗ ನ್ಯಾಯದ ಸೇಡು. ತೀರಾಯ್ತಾ? ಆಗ್ಲೇ ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ಯಾಕೆ ಕಳಿಸ್ಲಿಲ್ಲ? ಬಡ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ಅವರಿಗೆ ಆಗುವನು ಏನು ಅಂತ ಈಗ ನಿನ್ನ ಮಗಳು ಬರ್ತಾಳೆ, ಅವಳ ಪರಿಸ್ಥಿತಿಯನ್ನು ನೀನು ಕಂಡು ನೀನು ನೋಡ್ಬೇಕು. ಈಗ ನನ್ನ ನಿನ್ನ ಬೆಟ್ಟಿ ವಿಧಿಯಾಟ ತಿಳಿದಿಲ್ಲ ನಾಳೆಯ ಶ್ರಾವಣಿ, ಶ್ರಾವಣಿ, ನನ್ನನ್ನ ದಯವಿಟ್ಟು ಕ್ಷಮಿಸಮ್ಮ. ನಿನ್ನನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಕೈಯಿಂದ ಆಗ್ಲಿಲ್ವಲ್ಲ ತಾಯಿ. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣಗಳು ಅಪ್ಪ. ಇಲ್ಲ ಅಮ್ಮ, ಇಲ್ಲ. ನಮ್ ದುರ್ದೈವ ಶ್ರಾವಣಿ, ನಾನಿನ್ನು ಹೆಚ್ಚು ಕಾಲ ಉಳಿಯೋದಿಲ್ಲ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ ನಡೆಯಪ್ಪ, ಮೊದಲು ನಾವು ಆಸ್ಪತ್ರೆಗೆ ಹೋಗೋಣ ಅಪ್ಪ. ಬೇಡಮ್ಮ, ಕತೆ ಮುಗಿತಾ ಬರ್ತಾ ಇದೆ. ಆದ್ರೆ ಶ್ರಾವಣಿ, ನಾನೊಂದು ಮಾತು ಕೇಳ್ತೀನಿ. ನನ್ನ ಮಾತು ದಯವಿಟ್ಟು ನಡೆಸ್ಕೊಡ್ತೀಯ? ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಅಪ್ಪ. ಮೊದಲು ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡು. ಕೇಳಿ ಅಪ್ಪ, ಖಂಡಿತವಾಗ್ಲೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಅಪ್ಪ. ಶ್ರಾವಣಿ, ತೊಟ್ಟಿಲ ತೂಗುವ ಕೈ ಹೆಣ್ಣು, ರೊಟ್ಟಿ ಪಡೆಯುವ ಕೈ ಈ ಹೆಣ್ಣು. ಇಂಥ ಕಟುಕರ ಕಾಮಕ್ಕೆ ಬಲಿ ಆಗ್ತಾ ಇರೋದು ಒಬ್ಬ ಅಮಾಯಕ ಹೆಣ್ಣು. ಆದ್ರೆ ನೀನು ಅಮಾಯಕಳಾಗಬಾರ್ದು, ಶಕ್ತಿ ದೇವತೆ ಆಗ್ಬೇಕು. ಇಂಥ ದುಷ್ಟರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಆಗಿರ್ಬೇಕು ಅಂದ್ರೆ ಮೃಗವಾಗಿರುವ ಅವನನ್ನು ಮರಳಿ ಮನುಷ್ಯನನ್ನಾಗಿ ರೂಪಿಸಬೇಕು. ಅದಕ್ಕೆ ಸರಿಯಾದ ದಾರಿ ಅಂದ್ರೆ ನೀನು ಅವನನ್ನೇ ಮದುವೆ ಮಾಡ್ಕೋಬೇಕು. ಅವನು ನಿನ್ನ ಸೂರ್ಯ ಮಾಡಿದ ಶೀಲದಿಂದಲೇ ಅವನ ಅಟ್ಟಹಾಸ, ಕ್ರೌರ್ಯವನ್ನ, ಕಾಮುಕತನವನ್ನ ಮಟ್ಟ ಹಾಕಬೇಕು. ನಾನು ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬಂದು ಅದನ್ನೆಲ್ಲ ಕಣ್ತುಂಬ ಕಾಣ್ಬೇಕು. ಶ್ರಾವಣಿ, ಶ್ರಾವಣಿ, ಕಣ್ತುಂಬ ಕಾಣ್ಬೇಕು. ಶ್ರಾವಣಿ, ಶ್ರಾವಣಿ. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು ಕೈ ಹಿಡಿದ